ಮೊಹರ್ರಂನಲ್ಲಿ ಶಿಯಾಗಳ ಮಾರಣ ಹೋಮಕ್ಕೆ ಸಂಚು. 30,000 ಜನರ ಹತ್ಯೆಗೆ ನಡೆದದ್ದೇಕೆ ಷಡ್ಯಂತ್ರ? ಭಾರತಕ್ಕೂ ಕಾಲಿಟ್ಟಿದ್ಯಾ ಶಿಯಾ ಸುನ್ನಿ ಸಂಘರ್ಷ? ಸದ್ಯ ದೇಶಾದ್ಯಂತ ಮೊಹರ್ರಂ ಆಚರಣೆಗಳು ನಡೆಯುತ್ತಿವೆ. ಬಹಳಷ್ಟು ಕಡೆ ಈ ಮೆರವಣಿಗೆಗಳು ಶಾಂತಿಯುತವಾಗಿ ಸಾಗಿದ್ದರೆ, ಇನ್ನು ಕೆಲವು ಕಡೆಗಳಲ್ಲಿ ಇದೇ ಸಂದರ್ಭವನ್ನು ಬಳಸಿಕೊಂಡು ಹಿಂಸೆಗೆ ಪ್ರಚೋದನೆ ನೀಡುವಂತಹ ಘಟನೆಗಳು ಹಾಗೂ ಘರ್ಷಣೆಗಳು ವರದಿಯಾಗಿವೆ. ಇದೆಲ್ಲಕ್ಕಿಂತ ಭಿನ್ನ ಎನ್ನುವಂಥ ಆಘಾತಕಾರಿ ಪ್ರಕರಣವೊಂದು ಮುಂಬೈನಿಂದ ಹೊರಬಿದ್ದಿದೆ. ಈ ಒಂದು ಸುದ್ದಿ ಇಡೀ ದೇಶವನ್ನೇ ಬೆಚ್ಚಿಬೀಳಿಸಿದೆ. ಹೌದು, ಮೊಹರ್ರಂ ಮೆರವಣಿಗೆಯಲ್ಲಿ ಬರೋಬ್ಬರಿ 30,000 ಜನರನ್ನು ಕೊಲ್ಲಲು ರೂಪಿಸಲಾಗಿದ್ದ ಅತ್ಯಂತ ಭೀಕರವಾದ ಸಂಚು ಅದು. ಇಸ್ಲಾಮಿಕ್ ಜಗತ್ತಿನಲ್ಲಿ ಕಂಡುಬರುವ ಶಿಯಾ ಸುನ್ನಿ ಸಂಘರ್ಷ ಭಾರತಕ್ಕೂ ಕಾಲಿಟ್ಟಿದ್ಯಾ ಅನ್ನೋ ಆತಂಕಕಾರಿ ಪ್ರಶ್ನೆಯನ್ನು ಇದು ಹುಟ್ಟುಹಾಕಿದೆ. ಏನದು ಆಘಾತಕಾರಿ ಘಟನೆ? ಅದು ಮುಂಬೈನ ಬೈಕುಲ್ಲಾ ಪ್ರದೇಶ. ದೇಶದ ಎಲ್ಲೆಡೆಯಂತೆ ಇಲ್ಲೂ ಮೊಹರ್ರಂ ಆಚರಣೆ ನಡೆಯುತ್ತಿತ್ತು. ಈ ಹಬ್ಬದಲ್ಲಿ ಭಕ್ತರು ತಮ್ಮನ್ನು ತಾವು ದಂಡಿಸಿಕೊಂಡು ನೋವು ಅನುಭವಿಸುವುದು ಸಾಮಾನ್ಯ. ಇಂತಹ ಸಂದರ್ಭದಲ್ಲಿ ಸೇವಾ ಮನೋಭಾವದಿಂದ ಕೆಲವರು ಶರಬತ್ತು, ಆಹಾರ ಅಥವಾ ನೋವು ನಿವಾರಕ ಮಾತ್ರೆಗಳನ್ನು ಹಂಚುತ್ತಾರೆ. ಆದರೆ ಫಯಾಜ್ ನಿಸಾರ್ ಅಹಮದ್ ಎಂಬ ವ್ಯಕ್ತಿ ಇದೇ ಸಂದರ್ಭವನ್ನು ದುರ್ಬಳಕೆ ಮಾಡಿಕೊಂಡು ಪೇನ್ ಕಿಲ್ಲರ್ ಎಂದು ಹೇಳಿ ವಿಷಕಾರಿ ಕ್ಯಾಪ್ಸೂಲ್ಗಳನ್ನು ಹಂಚುತ್ತಿದ್ದ. ಈ ಕ್ಯಾಪ್ಸೂಲ್ ಸೇವಿಸಿದ ವ್ಯಕ್ತಿಯೊಬ್ಬನಿಗೆ ತಕ್ಷಣವೇ ವಾಂತಿಯಾಗಿ ಆತ ತೀವ್ರವಾಗಿ ಅನಾರೋಗ್ಯಗೊಳಗಾದ. ಇದರಿಂದ ಸಂಶಯಗೊಂಡ ಸಾರ್ವಜನಿಕರು ಫಯಾಜ್ನನ್ನು ಹಿಡಿದು ತಕ್ಷಣವೇ ಪೊಲೀಸರಿಗೆ ಒಪ್ಪಿಸಿದರು. ಪೊಲೀಸರು ಈತನ ಮನೆಯ ಮೇಲೆ ದಾಳಿ ನಡೆಸಿ ಪರಿಶೀಲಿಸಿದಾಗ ಕಂಡದ್ದು ನಿಜಕ್ಕೂ ಗಾಬರಿ ಹುಟ್ಟಿಸುವಂಥ ಸಂಗತಿ. ಈತನ ಮನೆಯಲ್ಲಿ ಬರೋಬ್ಬರಿ 14,000 ಕ್ಯಾಪ್ಸೂಲ್ಗಳು ಹಾಗೂ ಇಲಿ ಕೊಲ್ಲಲು ಬಳಸುವ ಜಿಂಕ್ ಫಾಸ್ಫೈಡ್ ಎಂಬ ಭೀಕರ ವಿಷ ಪತ್ತೆಯಾದವು. ಈ ಜಿಂಕ್ ಫಾಸ್ಫೈಡ್ ಹೊಟ್ಟೆಗೆ ಸೇರಿದ ತಕ್ಷಣ ಆಮ್ಲದೊಂದಿಗೆ ಸೇರಿ ಅತ್ಯಂತ ಅಪಾಯಕಾರಿ ಫಾಸ್ಫೀನ್ ಗ್ಯಾಸ್ ಅನ್ನು ಬಿಡುಗಡೆ ಮಾಡುತ್ತದೆ. ಇದು ಮನುಷ್ಯನ ದೇಹದ ಅಂಗಾಂಗಗಳನ್ನು ಕ್ಷಣಾರ್ಧದಲ್ಲಿ ವಿಫಲಗೊಳಿಸಿ ಸಾವು ತರಬಲ್ಲ ಅತ್ಯಂತ ತೀಕ್ಷ್ಣವಾದ ವಿಷವಾಗಿದೆ. ಭಾರತದಲ್ಲೂ ಶುರುವಾಯಿತಾ ಶಿಯಾ ಸುನ್ನಿ ಸಂಘರ್ಷ? ಈ ಕೃತ್ಯದ ಹಿಂದಿನ ಅಸಲಿ ಉದ್ದೇಶ ತಿಳಿದು ಪೊಲೀಸರೇ ತಬ್ಬಿಬ್ಬಾಗಿದ್ದಾರೆ. ಈ ಕೃತ್ಯದ ಹಿಂದೆ ಜಾಗತಿಕ ಮಟ್ಟದ ಶಿಯಾ ಮತ್ತು ಸುನ್ನಿ ಧಾರ್ಮಿಕ ಸಂಘರ್ಷದ ನೆರಳು ಸ್ಪಷ್ಟವಾಗಿ ಕಾಣಿಸುತ್ತಿದೆ. ವಿಚಾರಣೆಯ ವೇಳೆ ಫಯಾಜ್ ತಾನು ಮೊಹರ್ರಂ ಆಚರಿಸುವ ಶಿಯಾ ಸಮುದಾಯದವರನ್ನು ಗುರಿಯಾಗಿಸಿಕೊಂಡು ಈ ವಿಷ ಹಂಚಲು ಯೋಜಿಸಿದ್ದಾನೆ ಎಂದು ಒಪ್ಪಿಕೊಂಡಿದ್ದಾನೆ. ಇದೇ ರೀತಿಯ ಘಟನೆ ಕೆಲವು ದಿನಗಳ ಹಿಂದೆ ಹೈದರಾಬಾದ್ನಿಂದ ಅಹಮದಾಬಾದ್ಗೆ ತೆರಳುತ್ತಿದ್ದ ವೈದ್ಯನೊಬ್ಬನ ಬಂಧನದಲ್ಲೂ ಕಂಡುಬಂದಿತ್ತು. ಆತನು ಕೂಡ ನಗರದೊಂದರ ಕುಡಿಯುವ ನೀರಿನ ಟ್ಯಾಂಕಿಗೆ ವಿಷ ಬೆರೆಸಿ ಅಲ್ಲಿನ ಶಿಯಾ ಅಥವಾ ಬೊಹರಾ ಸಮುದಾಯದ ಜನರನ್ನು ಕೊಲ್ಲಲು ಸಂಚು ರೂಪಿಸಿದ್ದ. ಇರಾನ್, ಸಿರಿಯಾ, ಸೌದಿ ಅರೇಬಿಯಾ, ಟರ್ಕಿ ದೇಶಗಳ ನಡುವೆ ಶಿಯಾ ಸುನ್ನಿ ಮುಸ್ಲಿಮರ ಮಾರಣ ಹೋಮ ನಡೆದಿವೆ. ಯುದ್ಧಗಳು ಇದೇ ಕಾರಣಕ್ಕೆ ನಡೆಯುತ್ತಿವೆ. ಹಾಗಾಗಿ ಈ ಪ್ರಕರಣದ ಹಿಂದೆ ಅಂತಾರಾಷ್ಟ್ರೀಯ ನೆಟ್ವರ್ಕ್ ಕೈವಾಡ ಇರುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಧಾರ್ಮಿಕ ಸಂಘರ್ಷದ ಪ್ರಭಾವ, ರಾಡಿಕಲೈಸೇಷನ್ ಭಾರತದ ಯುವಕರ ಮೇಲೂ ಆಗುತ್ತಿದೆ ಎಂಬ ಆತಂಕ ಎದುರಾಗಿದೆ. ಮತ್ತೊಂದು ಪ್ರಮುಖ ವಿಷಯವೇನೆಂದರೆ, ಒಂದು ವೇಳೆ ಈತ ತನ್ನ ಈ ಕರಾಳ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಾವು ನೋವು ಸಂಭವಿಸಿದ್ದರೆ ಇದನ್ನು ಸುಲಭವಾಗಿ ಹಿಂದೂ ಮುಸ್ಲಿಂ ಕೋಮು ಗಲಭೆಯಾಗಿ ಬಿಂಬಿಸಿ ದೇಶದಲ್ಲಿ ದೊಡ್ಡ ಮಟ್ಟದ ಅಶಾಂತಿ ಸೃಷ್ಟಿಸುವ ಹುನ್ನಾರವೂ ಇದರ ಹಿಂದೆ ಅಡಗಿರುವ ಸಾಧ್ಯತೆ ಇದೆ. ಭಾರತ ಎಚ್ಚೆತ್ತುಕೊಳ್ಳಲೇಬೇಕಿದೆ. ನೀವೇನಂತೀರಿ?